ನಮಸ್ಕಾರ ಟಿವಿ2ಗೆ ಸ್ವಾಗತ. ಬೆಂಗಳೂರಿನ ಕೆಪಿಸಿಸಿ ಕಚೇರಿಯ ಭಾರತ ಜೋಡೋ ಸಭಾಂಗಣದಲ್ಲಿ ಇತ್ತೀಚೆಗೆ ಅದ್ಧೂರಿಯಾಗಿ ಕಾರ್ಮಿಕ ದಿನಾಚರಣೆಯನ್ನು ಆಚರಿಸಲಾಯಿತು. ಈ ಸಂಭ್ರಮದ ಕಾರ್ಯಕ್ರಮವು ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಕಾರ್ಮಿಕ ವಿಭಾಗದ ರಾಜ್ಯಾಧ್ಯಕ್ಷರಾದ ಪುಟ್ಟಸ್ವಾಮಿ ಅವರ ನೇತೃತ್ವದಲ್ಲಿ ಜರುಗಿತು. ಈ ವೇದಿಕೆಯ ಮೇಲೆ ಒಂದು ವಿಶೇಷ ಗೌರವಕ್ಕೆ ಸಾಕ್ಷಿಯಾದವರು ಕಾರ್ಮಿಕ ವಿಭಾಗದ ಬೆಂಗಳೂರು ದಕ್ಷಿಣ ಜಿಲ್ಲಾ ಅಧ್ಯಕ್ಷರಾದ ಸತ್ಯನಾರಾಯಣ ಅವರು. ಕಾರ್ಮಿಕ ಕ್ಷೇತ್ರದಲ್ಲಿ ಅವರು ಸಲ್ಲಿಸಿರುವ ಸೇವೆಯನ್ನು ಗುರುತಿಸಿ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಹಲವಾರು ಗಣ್ಯರ ಸಮ್ಮುಖದಲ್ಲಿ ಸತ್ಯನಾರಾಯಣ ಅವರಿಗೆ ಗೌರವ ಸನ್ಮಾನ ಮಾಡಿ ಅಭಿನಂದಿಸಿದರು. ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಹಲವಾರು ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಸತ್ಯನಾರಾಯಣ ಅವರಿಗೆ ಹೂಗುಚ್ಛ ನೀಡಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಜನಪರ ಕೆಲಸಗಳನ್ನು ಮಾಡುವಂತಾಗಲಿ ಎಂದು ಶುಭ ಹಾರೈಸಿದರು. ನಿಮಗೂ ಸಹ ಅವಕಾಶ ಸಿಗುತ್ತೆ. ಹಾಗಾಗಿ ನಾವು ಕಾರ್ಮಿಕ ಸಂಘಟನೆಯನ್ನ ನಾವು ಬಲಪಡಿಸೋಣ ಅಂತ ಈ ಕಾಂಗ್ರೆಸ್ ಪಕ್ಷ ಇದೆ ಅಂತಕ್ಕಂಥದನ್ನ ಹೇಳಲಿಕ್ಕೆ ಇವತ್ತು ಮಕ್ಕಳಿಗೆ ಸನ್ಮಾನ ಮಾಡ್ತಕ್ಕಂಥ ಕುಶಲವಿರೋರಿಗೆ ಮತ್ತು ನಿಮ್ಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಇಡೀ ಕಾರ್ಮಿಕ ವರ್ಗದವರಿಗೆ ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತಾ ಇದ್ದೇನೆ. ನಿಮ್ಮೆಲ್ಲರಿಗೂ ನಮಸ್ಕಾರ. ಇಷ್ಟು ವರ್ಷದ ಸಾಧನೆ ಮಾಡಿದ್ದಕ್ಕೆ ಕಾರ್ಮಿಕರ ಜೊತೆ ನಾನು ಇದ್ದಿದ್ದಕ್ಕೆ ಇವತ್ತು ತುಂಬಾ ಖುಷಿ ಆಗ್ತಾ ಇದೆ. ಸಿಎಂ ಡಿಸಿಎಂ ಅವರು ಇವತ್ತು ನನ್ನ ಗುರುತಿಸಿ ಕೆಪಿಸಿಸಿ ಇರೋದು ನಮ್ಗೆ ಕಾಂಗ್ರೆಸ್ ಅವ್ರಿಗೆ ಕೆಪಿಸಿಸಿನ ಒಂದು ದೇವಸ್ಥಾನ. ಈ ದೇವಸ್ಥಾನದಲ್ಲಿ ನಮ್ಗೆ ಸನ್ಮಾನ ಮಾಡುವುದು ಇಷ್ಟು ವರ್ಷ ಮಾಡಿದ್ದಕ್ಕೆ ಇವತ್ತು ನಮ್ಗೆ ಫಲ ಸಿಕ್ತು ಅಂತ ಖುಷಿ ಆಗ್ತದೆ. ಈಗ ಮುಂದಿನ ಯಾವ ಸಂಘಟನೆ ಯಾವ ತರ ಮಾಡ್ತೀವಿ ಸರ್? ಮುಂದಿನ ದಿನಗಳನ್ನೆಲ್ಲ ಇದೇ ತರ ನನ್ನ ಕಾರ್ಮಿಕರಿಗೋಸ್ಕರ ಮಾಡ್ಕೊಂಡು ಹೋಗ್ತಾ ಇರ್ತೇನೆ. ಸರ್ಕಾರ ಏನೇನು ಯೋಜನೆಗಳು ಕಾರ್ಮಿಕರಿಗೋಸ್ಕರ ಕೊಡ್ತಾ ಇದೆ ಆ ಪ್ರತಿಯೊಂದು ಯೋಜನೆಗಳನ್ನು ಸರ್ ಪ್ರತಿಯೊಬ್ಬ ನಮ್ಮ ರಾಜ್ಯಾಧ್ಯಕ್ಷರಾದಂತ ಪುಟ್ಟಸ್ವಾಮಿ ಅವರು ನಮ್ಗೆ ಹೇಳ್ಕೊಟ್ಟಿರೋ ಪಾಠ ಏನಂದ್ರೆ ಕಟ್ಟ ಕಡೆ ಕಾರ್ಮಿಕನವರೆಗೂ ನೀವು ತಲುಪಬೇಕು ಅಂತ. ಆ ಕೆಲಸ ನಾನು ನಮ್ಮ ಕಾರ್ಮಿಕರ ವಿಭಾಗದಿಂದ ನಮ್ಮ ಲೇಬರ್ಸ್ ಅಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲಾ ಲೇಬರ್ಸ್ ಅಲ್ಲಿಂದ ನಮ್ಮ ಸತ್ಯಣ್ಣ ಅವರು ಅತಿ ಹೆಚ್ಚಾಗಿ ಕೆಲಸ ಮಾಡಿ ಕಾರ್ಯಕರ್ತನಾಗ್ಲಿ ಎಲ್ಲ ನಮ್ಮ ಲೇಬರ್ ಕಾರ್ಡ್ ನಮ್ಮ ವಾರ್ಡಿನಲ್ಲಿ ಅತಿ ಹೆಚ್ಚಾಗಿ ಮಾಡ್ಕೊಟ್ಟಿದ್ದಾರೆ. 1,500,000 ಕಾರ್ಡ್ ಮಾಡಿಸ್ಕೊಟ್ಟಿದ್ದಾರೆ. ನಮ್ಮ ಜೊತೆಗೆ ಸೇರಿ ತುಂಬಾ ಅಧಿಕವಾಗಿ ಕೆಲಸ ಮಾಡಿದ್ದಾರೆ. ನಾವು ಅವ್ರ ಜೊತೆ ಸೇರ್ಕೊಂಡು ನಮ್ಮ ಟೀಮ್ ಏನಿದೆ ಟೀಮ್ ವರ್ಕ್ ಅವ್ರ ಜೊತೆ ಸೇರ್ಕೊಂಡು ಸಂಪೂರ್ಣವಾಗಿ ಪೂರ್ತಿ ಕೆಲಸ ಮಾಡ್ತಾ ಇದ್ವಿ. ನಾನು ಇವತ್ತು ಬೇರೆ ಕ್ಷೇತ್ರದಲ್ಲಿ ಕೂಡ ನಮಗೂ ಕೂಡ ಸಪೋರ್ಟ್ ಮಾಡಿದಂತ ವ್ಯಕ್ತಿತ್ವ ಇವ್ರದ್ದು. ಅದನ್ನ ನಾವು ಅದನ್ನ ಇದು ಮಾಡಿದ್ವಿ, ತುಂಬಾ ಅಭಿನಂದಿಸ್ತೀವಿ. ಅದನ್ನ ಇತ್ತ ಸುಮಾರು ಕಷ್ಟ ಕಾರ್ಯಗಳನ್ನ ಮಾಡುವುದನ್ನ ಗುರುತಿಸಿ ಸನ್ಮಾನ್ಯ ಸಿಎಂ ಸಾಹೇಬರು ಮತ್ತೆ ಡಿಸಿಎಂ ಸಾಹೇಬರು ಇವ್ರನ್ನ ಸ್ಪೆಷಲ್ ಆಗಿ ಗುರುತಿಸಿ ಅದನ್ನ ಸನ್ಮಾನ ಮಾಡಿದ್ದಾರೆ. ಅದಕ್ಕೊಂದು ಅರ್ಥ ಇದೆ. ಏನು ಇವತ್ತು ನಮ್ಮ ಅಧ್ಯಕ್ಷರಿಗೆ ಪ್ರಶಸ್ತಿ ಪ್ರದಾನ ಮಾಡಿದರೆ ಅವರಿಗೆ ಅವರ ಜಯಕ್ಕೆ ಸಿಕ್ಕಿರೋ ಇದು ಒಂದು ತಕ್ಕ ಹೇಳಕ್ ಇಷ್ಟಪಡ್ತೀನಿ. ಮುಂದಿನ ದಿನಗಳಲ್ಲಿ ನಮ್ಮ ಕಾರ್ಮಿಕ ಸಂಘಟನೆ ಅವರ ಒಂದು ಮುಂದಾಳತ್ವದಲ್ಲಿ ಇನ್ನೂ ಅನೇಕ ಸುಮಾರು ಲೇಬರ್ ಕಾರ್ಡ್ಗಳನ್ನ ಅವ್ರ ಮುಖಾಂತರ ಮಾಡಬೇಕು ಅಂತ ನಾವು ಕೇಳ್ಕೊಂತೀವಿ. ಕಾನ್ಸ್ಟಿಟ್ಯೂನ್ಷನ್ ಅಲ್ಲಿ ಆಗಿರ್ಬೋದು, ಹಾಗೆ ಒಂದೊಂದು ಜಿಲ್ಲಾ ಪದಾಧಿಕಾರಿಗಳಾಗಿರ್ಬೋದು, ಬ್ಲಾಕ್ ಪದಾಧಿಕಾರಿಗಳಾಗಿರ್ಬೋದು, ಯಾವ ರೀತಿ ಒಂದು ಸಭ್ಯತೆಯಿಂದ ನಡ್ಕೊಳ್ಳೋದಾಗಿರ್ಬೋದು, ಹಾಗೆ ಕೆಲಸ ಕಾರ್ಯಕ್ರಮಗಳನ್ನ ತಿಳಿಸೋದಾಗಿರ್ಬೋದು, ಯಾವ ರೀತಿ ನಾವು ಜನಗಳಿಗೆ ಮನ ಮುಟ್ಟೋ ರೀತಿಯಾಗಿ ನಾವು ಕೆಲಸ ನೀಡಬಹುದು ಅನ್ನೋದನ್ನೆಲ್ಲಾನು ಕೂಡ ಅವರು ಶ್ರದ್ಧಾ ಪರಿಶ್ರಮದಿಂದ ಇವತ್ತಿನ ದಿನ ಸಂದ ಪ್ರತಿಫಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ.